ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಕಾಶ್ಮೀರಿಂದು ಫುಲ್ ವೀಡಿಯೋ ಹಾಕಿರಲಿಲ್ಲ ಆ್ಯಕ್ಚುಲಿ ಡೇ 1. ಸೊ ಅದನ್ನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಉಳ್ಕೊಂಡಿದ್ದು ಬೋಟ್ ಹೌಸ್ ನೇಮ್ ಬಂದ್ಬಿಟ್ಟು ಮೊನಾರ್ಕ್ ಅಂತ. ನಾವು ಬಂದಿದ್ದ ದಿವಸ ಫುಲ್ಲು ಸ್ನೋಫಾಲ್ ಆಗಿದ್ದರಿಂದ ಸ್ವಲ್ಪ ವೆದರ್ ಕೂಡ ಚೆನ್ನಾಗಿತ್ತು, ತುಂಬ ಕೋಲ್ಡ್ ಕೂಡ ಇತ್ತು. ಸೊ ಫಸ್ಟ್ ನಾನು ನಿಮಗೆ ನಮ್ಮ ಬೋಟ್ ಹೌಸ್ ಹೇಗಿತ್ತು, ನಾವು ಸ್ಟೇ ಮಾಡಿರೋ ಬೋಟ್ ಹೌಸ್ ಆಗಿತ್ತು ಅಂತ ತೋರಿಸ್ತೀನಿ. ಇಲ್ಲಿ ಕಾಶ್ಮೀರಲ್ಲಿ ಹ್ಯಾಂಡ್ಮೇಡ್ ಕ್ರಾಫ್ಟ್ಸು ತುಂಬಾ ಫೇಮಸ್ಸು. ಏನಂದರೆ ಅಲ್ಲಿ ಬಾಕ್ಸ್ ಇರ್ಬೋದು, ಜ್ಯುವೆಲರಿ ಬಾಕ್ಸು, ಬ್ಯಾಂಗಲ್ಸು, ಕೀ ಬನ್ಸು, ಬೋಟ್ಸು ಅವೆಲ್ಲದನ್ನು ಕೂಡ ಅವರು ಹ್ಯಾಂಡಲ್ಲೇ ಪೈಂಟ್ ಕೂಡ ಮಾಡಿರ್ತಾರೆ. ಸೊ ತುಂಬ ಕ್ಯೂಟಾಗೂ ಕೂಡ ಇತ್ತು. ಆನ್ಲೈನ್ ಶಾಪಿಂಗ್ ಆಫ್ಲೈನ್ ಶಾಪಿಂಗು ಕಾಮನ್ ಆಯಿತು. ಸೊ ಅದಕ್ಕೋಸ್ಕರ ನಾವು ಬೋಟಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇದೇನೆಂದರೆ ಲೈಕ್ ಎಲ್ಲ ಥಿಂಗ್ಸ್ನೂ ಅವರು ಬೋಟ್ಗೆ ಬಂದು ಸೆಲ್ ಮಾಡ್ತಾರೆ. ಬೋಟ್ ಹೌಸಲ್ಲೇ ಒಂದು ಚಿಕ್ಕ ಮಿನಿ ಬೋಟ್ ತೊಗೊಂಡು ಬಂಡೆಲೆಲ್ಲೂ ನಮ್ಮ ಹೆಸರು ಕೆತ್ಸೋಕ್ಕಾಗಲ್ಲ ಅಂತ ಅದೇ ಬೋಟಲ್ಲಿ ನಮ್ಮಿಬ್ಬರು ಹೆಸರು ಮತ್ತು ಡೇಟ್ನ ಹಾಕಿಸ್ಕೊಂಡು ಇಟ್ಕೊಂಡ್ವಿ ಶಾಶ್ವತವಾಗಿರಲಿ ಅಂತ. ನಾನು ಆವಾಗಲೇ ಬೋಟ್ ಹೌಸ್ದು ಟೂರ್ನ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಅವ್ರು ಬಂದಿದ್ದರಿಂದ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದನ್ನು ಮೇನಾಗಿ ಕಾಶ್ಮೀರಿ ಸ್ಟೈಲಲ್ಲೇ ಬಿಲ್ಟ್ ಮಾಡಿದ್ದಾರೆ, ಫುಲ್ಲು ಟ್ರೆಡಿಷ್ನಲ್ ಆಗಿ. ಆಚೆ ಕಡೆ ಫುಲ್ಲು ಕುಷನ್ ಎಲ್ಲ ಹಾಕ್ಬಿಟ್ಟು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲ ಬಂದರೆ ಕುತ್ಕೊಂಡು ಹ್ಯಾಂಗ್ಔಟ್ ಮಾಡೋಕ್ಕೆ, ಕುತ್ಕೊಂಡು ಏನಾದ್ರು ಮಾತಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಎಲ್ಲ ತುಂಬ ಬೋಟ್ ಹೌಸ್ ಇದೆ. ನಾವು ಒಳಗೆ ಸ್ಟಾರ್ಟಿಂಗ್ ಎಂಟರ್ ಆಗ್ತಿದ್ದಂಗೆ ನಮಗೊಂದು ಲಿವಿಂಗ್ ರೂಮ್ ಥರ ಇರುತ್ತೆ. ಅಲ್ಲಿ ಒಂದು ಹೀಟರ್ ಕೂಡ ಹಾಕಿದ್ದಾರೆ, ಬಿಕಾಸ್ ಅಲ್ಲಿ ತುಂಬ ಕೋಲ್ಡ್ ಇದ್ದಿದ್ದರಿಂದ. ಬಟ್ ಆದರೆ ಇದು ಬಂದ್ಬಿಟ್ಟು ಸೌದೆ ಒಲೆದು ಹೀಟರು. ಅಲ್ಲಿದ್ದು ಲೈಟ್ಸ್ ಇರ್ಬೋದು, ಕಾರ್ಪೆಟ್ ಇರ್ಬೋದು, ಆಮೇಲೆ ಸ್ಕ್ರೀನ್ಸ್ ಪ್ರತಿಯೊಂದು ಕೂಡ ಟ್ರೆಡಿಷ್ನಲ್ ಲುಕ್ಕಾಗಿ ಇತ್ತು. ಆಮೇಲೆ ಇಲ್ಲಿ ಬುಕ್ಸ್ ಕೂಡ ಇಟ್ಟಿದ್ರು, ಯಾರ್ಯಾರಿಗೆಲ್ಲ ಬೋರ್ ಆಗುತ್ತೆ ಅವರೆಲ್ಲ ಓದೋಕ್ಕೆ ಕೂಡ ಬುಕ್ಸ್ ಕೂಡ ಅವೈಲೇಬಲ್ ಇತ್ತು. ನೋಡಿ ನಮ್ಮ ಬೋಟ್ ಹೌಸ್ ಹೇಗಿದೆ, ಚಿಕ್ಕದು ಚೆನ್ನಾಗಿದೆ ಅಲ್ಲ. ಇಲ್ಲಿ ಡೈನಿಂಗ್ ಹಾಲ್ ಇದೆ. ಇದು ಮೇಲ್ಗಡೆ ಬಾಲ್ಕನಿಗೆ ಹೋಗೋಕ್ಕೆ. ಆಮೇಲೆ ಅದ್ರ ಪಕ್ಕದಲ್ಲೇ ಒಂದು ಕಿಚನ್ ಮಾಡ್ಕೊಂಡಿದ್ದಾರೆ, ಸ್ಮಾಲ್ ಕಿಚನ್ ಥರ. ಹಿಂಗೆ ಹೋದರೆ ನಮ್ಮ ರೂಮ್ ಇದೆ. ಆ್ಯಕ್ಚುಲಿ ಪಕ್ಕದಲ್ಲೂ ಒಂದು ರೂಮ್ ಇದೆ, ಅಲ್ಲೊಂದು ಫ್ಯಾಮಿಲಿ ಸ್ಟೇ ಆಗಿತ್ತು. ನಾವು ಈ ರೂಮಲ್ಲಿ ಸ್ಟೇ ಆಗಿದ್ವಿ. ಇದು ಬಂದಿದ್ದು ನಾವು ಸ್ಟೇ ಆಗಿರೋ ರೂಮು. ನಾನು ಹೇಳ್ದಂಗೆ ಪಕ್ಕದಲ್ಲೇ ಒಂದು ಫ್ಯಾಮಿಲಿ ಇತ್ತು. 2 ರೂಮ್ಸ್ ಇದೆ ಟೋಟಲ್ ಇಲ್ಲಿ. ನಾವು ಇವಾಗ ಬಂದು ಅನ್ಪ್ಯಾಕ್ ಮಾಡೋದ್ರಿಂದ ಫುಲ್ ಮೆಸ್ಸಿ ಆಗಿದೆ. ಈ ರೂಮ್ ಹೆಂಗಿತ್ತು ಅಂದರೆ ಹಳೆ ಕಾಲದಲ್ಲೆಲ್ಲ ಮಿರರ್ಸ್ ಎಲ್ಲ ಇತ್ತಲ್ಲ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಸೇಮ್ ಹಂಗೆ ಇತ್ತು. ಇದು ಬಂದು ವಾಶ್ರೂಮ್ ಮತ್ತು ಬಾತ್ ಟಬ್ ಎಲ್ಲ ಇತ್ತು. ನನಗೆ ಸ್ಕ್ರೀನ್ ನೋಡಿದರೆ ಲೈಕ್ ಕರೀಮ್ ಮೂವಿ, ಇಂಗ್ಲೀಷ್ ಮೂವಿ ನೆನಪು ಬರುತ್ತೆ. ಆಮೇಲೆ ಬಾತ್ ಟಬ್ ಇತ್ತು. ನೈಟ್ ಡಿನ್ನರು ನಾವು 9:30ಗೆ ಶುರು ಮಾಡಿದ್ವಿ. ಮಟನ್, ಚಿಕನ್ ಗ್ರೇವಿ, ಓಪನ್ ಮಾಡಿ. ಏನಿದು? ಚಿಕನ್ ಸಾಂಬಾರ್, ರೈಸ್, ಇದು ಚಪಾತಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. So please subscribe, like and share my channel. Bye bye, good night.